ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೊದಲು ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಸೂಕ್ಷ್ಮ ವಿಷಯ ಬಗ್ಗೆ ಮಾತಾಡ್ತೀನಿ. ಅದು ಅಂದರೆ ಹಸ್ತಮೈಥುನ. ಹಸ್ತಮೈಥುನ ಬಗ್ಗೆ ನನ್ನ ಸಾಕಷ್ಟು ವಿಡಿಯೋ ಇದೆ, ಬಟ್ ಇದು ಒಂದು ಸ್ಪೆಷಲ್ ವಿಡಿಯೋ. ಯಾಕಂದರೆ ಇವತ್ತು ನಾನು ಬಿಡಿಸ್ಕೊ ಹೇಳ್ಕೊಡ್ತೀನಿ ಹಸ್ತಮೈಥುನ ಮತ್ತು ನ್ಯಾಚುರಲ್ ಸೆಕ್ಸ್ನಲ್ಲಿ ಡಿಫ್ರೆನ್ಸ್ ಏನು. ಸರ್ ತಾವು ಯಾವಾಗೂ ಹೇಳ್ತೀರಾ ವಾರಕ್ಕೊಂದು ಸತಿ, 2 ಸತಿ, 3 ಸತಿ ಸೆಕ್ಸ್ ಮಾಡಿ, ಬಟ್ ಹಸ್ತಮೈಥುನ ಮಾಡಬೇಡಿ ಅಂತ. ಅದರಲ್ಲಿನೂ ವೀರ್ಯ ಹೊರಗಡೆ ಬರ್ತಾ ಇದೆ, ಇದರಲ್ಲಿನೂ ವೀರ್ಯ ಹೊರಗಡೆನೇ ಬರ್ತಾ ಇದೆ. ಮತ್ತು ಏನು ಡಿಫ್ರೆನ್ಸ್ ಸರ್? ಎಷ್ಟೋ ಬೇರೆ ಡಾಕ್ಟರ್ ಎಲ್ಲ ಹೇಳ್ತಾರೆ ಹಸ್ತಮೈಥುನದಿಂದ ಏನಾಗಲ್ಲ, ಸುಮ್ಮನೆ ಅದು ಭ್ರಮೆ, ಅದು ಮೂಢನಂಬಿಕೆ ಅಥವಾ ಮೂಢಕಲ್ಪನೆ ಅಂತ. ಅದು ಎರಡು ಡಿಫ್ರೆನ್ಸಸ್ ಏನಿದೆ ನಾನು ಹೇಳ್ಕೊಡ್ತೀನಿ. ಸೊ ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್, ಅದು ಸೆಕ್ಸ್ನ ಹೇಗೆ ಮೇಂಟೈನ್ ಮಾಡಬೇಕು, ಸೆಕ್ಸ್ ಚೆನ್ನಾಗಾಗಬೇಕಾದ್ರೆ ಏನು ಫುಡ್ ತಿನ್ನಬೇಕು, ಅಥವಾ ಮಕ್ಕಳಾಗಬೇಕಂದ್ರೆ ಏನು ತಿನ್ನಬೇಕು, ಮಕ್ಕಳು ಆಗ್ತಾ ಇಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ, ಆಗಬೇಕಂದ್ರೆ ಏನು ಮಾಡಬೇಕು, ಎಲ್ಲ A to Z ವಿಷಯ ಮೇಲೆ ನಮ್ಮ ಚಾನೆಲ್ನಲ್ಲಿ ಕಂಟೆಂಟ್ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಫ್ರೆಂಡ್ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಸೊ ಇವತ್ತು ಹಸ್ತಮೈಥುನ ಮತ್ತು ನ್ಯಾಚುರಲ್ ಏನು ಸೆಕ್ಸ್ ಇರುತ್ತೆ, ಹೌದು ಎರಡರಲ್ಲಿ ವೀರ್ಯ ಹೊರಗಡೆ ಬರ್ತಾ ಇದ್ರೂ ಅದರಲ್ಲಿ ಬೇರೆ ಬೇರೆ ಅಂಶಗಳು ಇರುತ್ತೆ, ಅದು ಹೇಳ್ಕೊಡ್ತೀನಿ. ಫಸ್ಟು, ಇವಾಗ ತಾವು ಹಸ್ತಮೈಥುನ ಮಾಡ್ತಾ ಇದ್ರಂದರೆ ಒಂದ್ರೆ ತಾವು ಕೈದಿಂದ ಮಾಡ್ತೀರಾ, ಇಲ್ಲಾಂದ್ರೆ ಬೆಡ್ನಲ್ಲಿ ರಬ್ ಮಾಡ್ತೀರಾ. ಓಕೆ, ಕೈದಿಂದ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ತಮ್ಮ ಕೈ ಏನಿದೆ ಕೋಲ್ಡ್, ವೆಜೇನ ಏನಿರುತ್ತೆ ತಾವು ಯಾವಾಗ ಪೆನಿಸ್ ಒಳಗಡೆ ಹಾಕ್ಬಿಟ್ರೆ ಹೀಟ್ ಇರುತ್ತೆ. ಎರಡನೇದು, ತಮ್ಮ ಕೈ ಸರ್ಫೇಸ್ ಏನಿರುತ್ತೆ ಹಾರ್ಡ್ ಇರುತ್ತೆ. ವೆಜೇನದು ಸರ್ಫೇಸು ಸಾಫ್ಟ್ ಮ್ಯೂಕಸ್ ಇರುತ್ತೆ. ಮೂರನೇದು, ಹಸ್ತಮೈಥುನ ಮಾಡುವಾಗ ಹಸ್ತಮೈಥುನ ಮಾಡ್ತಾ ಇರ್ತೀರಾ, ಯಾರೋ ಫ್ರೆಂಡ್ ಬಂದ್ಬಿಟ್ಟು ನಾಕ್ ಮಾಡ್ತಾರೆ, ಬಾಪ ನನಗೆ ಹೋಗಬೇಕು, ಕಾಲೇಜ್ಗೆ ಲೇಟ್ ಆಗ್ತಾ ಇದೆ ಅಂತ. ತಮ್ದು ಏನಿರುತ್ತೆ ಅವಾಗ ಕಟ್ಟ ಹೊಡೆದ್ಬಿಟ್ಟು ಆ ವೀರ್ಯನ ಚೆಲ್ಬಿಟ್ಟು ಹೋಗಬೇಕು ಅಂತ. ಬಟ್ ಇಲ್ಲಿ ಸೆಕ್ಸ್ನಲ್ಲಿ ಏನಿರುತ್ತೆ, ಒಂದು ಸ್ಲೋ ಪ್ರೊಸೆಸ್. ಹಸ್ತಮೈಥುನ ತಾವು ಒಬ್ಬರೇ ಮಾಡ್ತೀರಾ, ಯಾವುದೋ ಒಂದು ಫೋನ್ ನೋಡ್ತಾ ಇರ್ತೀರಾ, ಒಬ್ಬರೇ ಮಾಡ್ತೀರಾ. ಬಟ್ ಸೆಕ್ಸ್ನಲ್ಲಿ ಇಬ್ಬರದು ಪಾರ್ಟ್ನರ್ ಬೇಕು. ಜೊತೆಗೆ ಹಸ್ತಮೈಥುನ ಒಬ್ರೊಬ್ರು ಹುಡುಗರಿಗೆ ಏನು ಅಭ್ಯಾಸ ಇದೆ ಅಂದರೆ ಬೆಡ್ ಮೇಲೆ ರಬ್ ಮಾಡಿ ಮಾಡ್ತಾರೆ. ಸೊ ಇದರದಿಂದ ಏನಾಗ್ತಾ ಇದೆ ನೋಡಿ ಡಿಫ್ರೆನ್ಸಸ್. ನಾನು ಮತ್ತೊಂದು ಸತಿ ಹೇಳ್ತೀನಿ. ಇಲ್ಲಿ ಕೋಲ್ಡ್ ಹ್ಯಾಂಡ್ ಇದೆ, ಅಲ್ಲಿ ವಾರ್ಮ್ ವೆಜೈನಲ್ ಫೀಲಿಂಗ್ ಇದೆ. ಇದರಲ್ಲಿ ರಫ್ ಹ್ಯಾಂಡ್ ಸರ್ಫೇಸ್ ಇದೆ, ಅದರಲ್ಲಿ ಮಾಯಿಶ್ಚರ್ ಇದೆ ವೆಜೈನಾದು. ಇದು ಕಟಕಟ ಅಂತ ಜೋರಾಗಿ ಹೊಡೆದ್ಬಿಟ್ಟು ಏನೋ ಮಾಡಿ ವೀರ್ಯ ತೆಗಬೇಕಂತ. ಇದು ಸ್ಲೋಲಿ ರೊಮ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಿ, ಬಾಡಿದು ಒಂದೊಂದು ಪಾರ್ಟ್ನ ಟಚ್ ಮಾಡಿ ಆ ಇಂಟರ್ನಲ್ ಫೀಲಿಂಗ್ ತೊಳೋದು. ಇದು ಬರೀ ಒಂದು ದೈಹಿಕ ಕ್ರಿಯೆ ಆಗುತ್ತೆ, ಬರೀ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಇದು ಏನಾಗುತ್ತೆ ಮಾನಸಿಕ ದೈಹಿಕ. ಯಾಕಂದರೆ ತಮ್ಮದು ಮೈಂಡು ಮತ್ತು ತಮ್ಮ ಬಾಡಿ ಎರಡೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಇದು ಒಂದು ಅಡಿಕ್ಷನ್ ಥರ ಆಗಿಬಿಡುತ್ತೆ ನಿಮಗೆ. ಇದು ಒಂದು ಪ್ಲೆಜರ್ ಆಗಿಬಿಡುತ್ತೆ. ಸೊ ಈ ಥರ ಸಾಕಷ್ಟು ಡಿಫ್ರೆನ್ಸಸ್ ಇದೆ ಹಸ್ತಮೈಥುನ ನ್ಯಾಚುರಲ್ನಲ್ಲಿ ಮಾಡೋದು, ನ್ಯಾಚುರಲ್ ಸೆಕ್ಸ್ ಮತ್ತು ಹಸ್ತಮೈಥುನಲ್ಲಿ. ಸೊ ಹಸ್ತಮೈಥುನ ಆಯುರ್ವೇದ ಪ್ರಕಾರ ಏನಾದರೆ ವರ್ಜಿತ ಅಂತ ಹೇಳಿದ್ದಾರೆ. ವರ್ಜಿತ ಅಂದರೆ ಮಾಡಬಾರದು, ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು, ಬ್ರಹ್ಮಚರ್ಯನ ಕಾಪಾಡಬೇಕು. ಒಂದು ಬುಕ್ ಓದಿದೆ ನಾನು, ಬ್ರಹ್ಮಚರ್ಯನೇ ಜೀವನ. ತಾವು ತಮ್ಮ ವೀರ್ಯನ ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ ತಮ್ಮದು ಬಾಡಿದ ಎನರ್ಜಿ ಕೆಳಗಡೆಯಿಂದ ಮೇಲ್ ಬರ್ತಾ ಹೋಗುತ್ತೆ. ಯಾವರೆಗೆ ಮದುವೆ ಆಗಿಲ್ಲ ಆವರೆಗೆ. ಮದುವೆ ಆದ್ಮೇಲೆ ತಾವು ಪಾರ್ಟ್ನರ್ ಜೊತೆಗೆ ಸೆಕ್ಸ್ ಮಾಡಿ, ಬಟ್ ಯಾವುದೋ ಕಾರಣಕ್ಕೆ ಹಸ್ತಮೈಥುನ ಮಾಡಬೇಡಿ. ಎಷ್ಟೋ ಜನ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಇಲ್ಲ ವಾರಕ್ಕೆ 1 ಸತಿ, ವಾರಕ್ಕೆ 2 ಸತಿ, ಅಥವಾ 2 ದಿವಸಕ್ಕೆ 1 ಸತಿ ಹಸ್ತಮೈಥುನ ಮಾಡಿದ್ರೆ ಅದರಲ್ಲಿ ತಪ್ಪೇನಿಲ್ಲ ಅಂತ. ಬಟ್ 15 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ, ಎಷ್ಟೋ ಹುಡುಗರು ನನ್ನ ಹತ್ರ ಮದುವೆಯಾಗಿ ಬರ್ತಾರೆ, 1 ತಿಂಗಳಿನಲ್ಲೇ ಮದುವೆಯಾಗಿ ಅವ್ರಿಗೆ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಹಿಸ್ಟ್ರಿ ಸ್ವಲ್ಪ ಕೇಳ್ತೇವೆ ಮುಂಚೆ ಅಂದರೆ, ಹೌದು ಸರ್ ನಾನು ಅವಾಗ ಮಾಡ್ತಿದ್ದೆ, 3 ಸತಿ ಹಸ್ತಮೈಥುನ ಮಾಡಿದೆ, 4 ಸತಿ ಮಾಡಿ, ಇವಾಗ ಸೈಜ್ ಸರಿಂಕ್ ಆಗಿಬಿಟ್ಟಿದೆ ಸರ್, ಕರೆಕ್ಟಾಗಿ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸ್ಟ್ಯಾಂಡ್ ಆಗ್ತಾ ಇದೆ, ಒಳಗಡೆ ಆಗಬೇಕಂದ್ರೆ ಡೌನ್ ಆಗಿಬಿಡ್ತಾ ಇದೆ, ಅಥವಾ ಬೇಗ ಔಟ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ತಮಗೆ ಬರಬಾರ್ದಂದ್ರೆ ಇವಾಗೇ ತಾವು ಹಸ್ತಮೈಥುನ ಏನಾದರೂ ಮಾಡ್ತಾ ಇದ್ರೆ ಬಿಟ್ಬಿಡಿ. ಈಗ ಸರ್ ಇನ್ನವರೆಗೆ ನಾನು ಮಾಡಿದ್ದೀನಿ, ಅದರಲ್ಲಿ ಡ್ಯಾಮೇಜ್ ಆಗಿರ್ಬೋದಲ್ಲ, ಅದನ್ನು ನಾವು ಹೇಗೆ ಸರಿಪಡಿಸ್ಬೋದು? ಒಂದು ಬಿಟ್ಬಿಡಿ. ಎರಡನೇದು, ಹಾಲು ಮೊಸರು ಮಜ್ಜಿಗೆ ತುಪ್ಪ ಚೆನ್ನಾಗಿ ತಿನ್ನಿ.
ವಾಕ್ ಕಂಪಲ್ಸರಿ ಮಾಡಿ, ಹೆಂಗಿದ್ದೀರಾ ರನ್ ಮಾಡಿ, ಸ್ವಿಮ್ ಮಾಡಿ, ಸೈಕ್ಲಿಂಗ್ ಮಾಡಿ. ಜೊತೆಗೆ ಪ್ರಾಪರ್ ನಿದ್ದೆ, ಹೆಲ್ದಿ ಬ್ಯಾಲೆನ್ಸ್ಡ್ ಡೈಟ್ ತೊಗೊಳ್ಳಿ. ಎಷ್ಟೈತೆ ಅಷ್ಟು ಸ್ವಲ್ಪ ಇವು ಮಸಾಲೆ ಐಟಮು, ಚಟ್ಪಟಗಳು, ನೂಡಲ್ಸು, ಮ್ಯಾಗೀಸು ಇಂಥವೆಲ್ಲ ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿದ ಐಟಮ್ನ ತಿನ್ನಬೇಡಿ. ಎಷ್ಟೈತೆ ನ್ಯಾಚುರಲ್ ಮನೆ ಫುಡ್ ತೊಗೊಳ್ಳಿ. ತುಪ್ಪ ಚೆನ್ನಾಗಿ ಬೆಳೆಸಿ. ಸ್ಪಂಜ್ ಕ್ವಾಲಿಟಿ ಏನು ಪೆನಿಸ್ದು ಡ್ಯಾಮೇಜ್ ಏನಾದರೂ ಆಗಿದ್ದಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಬಲಾಶ್ವಗಂಧದ ತೈಲ ಸ್ವಲ್ಪ ಮೇಲೆ ತೊಗೊಂಡ್ಬಿಟ್ಟು, ಇಮ್ಯಾಜಿನ್ ಇದು ಒಂದು ಪೆನಿಸ್ ಇದೆ ಅಂತ ಹಿಂದ್ಗಡೆಯಿಂದ ಮುಂದ್ಗಡೆ ಸ್ಲೋಲಿ ಮಸಾಜ್ ಮಾಡಿ, ಕೆಳಗಡೆ ಲಾಸ್ಟಿಗೆ ಬೀಜಗೆ ಅಪ್ಲೈ ಮಾಡಿ, ಪ್ರಾಪರ್ ನಿದ್ದೆ ಮಾಡಿ, ಸ್ಟ್ರೆಸ್ ಅವಾಯ್ಡ್ ಮಾಡಿ, ಒಳ್ಳೆ ಯೋಗ ಪ್ರಾಣಾಯಾಮ ಮಾಡಿ, ಒಳ್ಳೆ ರೀತಿ ಏನು ತಮಗೆ 3 ವರ್ಷ 4 ವರ್ಷ ಹಸ್ತಮೈಥುನ ಮಾಡಿ ಏನು ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಅದಕ್ಕೆ ರಿಕವರ್ ಆಗೋಕ್ಕೆ 6 ತಿಂಗಳು ಬೇಕು. ನಮ್ಮ ಹತ್ರ ಎಷ್ಟೋ ಜನ ಸೆಕ್ಸ್ ಪ್ರಾಬ್ಲಮ್ ಬರ್ತಾರೆ, ಅವ್ರಿಗೆ ಪ್ರಾಬ್ಲಮ್ 3 ವರ್ಷದಿಂದ ಇರುತ್ತೆ. ಬಟ್ ಏನಂದರೆ ಬಂದ ತಕ್ಷಣ ಇವ್ರಿಗೆ 1 ವಾರದಲ್ಲಿ ರಿಸಲ್ಟ್ ಕೊಡಬೇಕು. ಬಟ್ ಆ ಥರ ಇರಲ್ಲ, ಪ್ರಕೃತಿ ಆ ಥರ ಇರೋದಿಲ್ಲ. ನಾನು ಇವತ್ತೇ ಒಂದು ಮಾವಿನಕಾಯಿ ಗಿಡ ಹಚ್ಬಿಟ್ಟು ನನಗೆ ನಾಳೆನೇ ನನಗೆ ಕಾಯಿ ಕೊಡು ಅಂದ್ರೆ ಅದು ಗಿಡನೂ ಕೇಳಲ್ಲ. ನೋಡಪ್ಪ, ಇವಾಗ ಫಸ್ಟ್ ನಂದು ಬೇರ್ ಏನು ಮಾಡಬೇಕು, ಭೂಮಿನಲ್ಲಿ ಸಿಗಬೇಕು. ಬೇರ್ ಚೆನ್ನಾಗಿ ಒಂದ್ಸತಿ ಗ್ರಿಪ್ ಹಿಡಿದಾದ್ಮೇಲೆ ಸ್ಲೋಲಿ ಗಿಡ ಬೆಳಿಬೇಕು, ಚೆನ್ನಾಗಿ ಎಲೆ ಬೆಳಿಬೇಕು, ಬ್ರ್ಯಾಂಚಸ್ ಬೆಳಿಬೇಕು, ಆಮೇಲೆ ಹೂವು ಬರಬೇಕು, ಆಮೇಲೆ ಕಾಯಿ ಬರಬೇಕಂದ್ರೆ 4 ವರ್ಷ. ಸೊ ತಾವು ಸೆಕ್ಸ್ ಪ್ರಾಬ್ಲಮ್ಗಾಗಿ ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಅಂದರೆ, ಡೋಂಟ್ ಎಕ್ಸ್ಪೆಕ್ಟ್ ವಿದಿನ್ ನೀವು ಈ ಥರ ರೆಡಿ ಆಗ್ತೀರಾ ಅಂತ. ಅದಕ್ಕೆ ಸ್ವಲ್ಪ ತಮ್ಮದು ಎಫರ್ಟ್ಸ್ ಬೇಕು. ತಾವು ವಾಕ್ ಮಾಡಬೇಕು, ತಾವು ಪ್ರಾಪರ್ ನಿದ್ರೆ ಮಾಡಬೇಕು, ತಾವು ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು, ತಾವು ಒಳ್ಳೆ ಬ್ಯಾಲೆನ್ಸ್ ಡೈಟ್ ತೊಗೋಬೇಕು, ಜೊತೆಗೆ ಮೆಡಿಸಿನ್ ತೊಗೋಬೇಕು. ಬರೀ ಡಾಕ್ಟರ್ ಮೆಡಿಸಿನ್ ಕೊಟ್ಬಿಟ್ಟು ನನ್ನ ಸೆಕ್ಸ್ ಪ್ರಾಬ್ಲಮ್ನ ಟ್ರೀಟ್ ಮಾಡ್ತಾರೆ ಅಂದರೆ ಪ್ರಪಂಚದಲ್ಲಿ ಯಾವ ಡಾಕ್ಟರ್ ಕೈದಿಂದೂ ಇದು ಸಾಧ್ಯ ಇಲ್ಲ. ಇಫ್ ಇನ್ ಕೇಸ್ ಯಾವ ಥರ ಏನಾದರೂ ಕ್ಲೇಮ್ ಮಾಡ್ತಾ ಇದ್ದಾರೆ, ಅವ್ರು ನಿಜವಾಗ್ಲೂ ಸುಳ್ಳು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಧನ್ಯವಾದ.